ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಬ್ಯಾಂಕಿಂಗ್ ಚಾನಲ್. ನಾನು ರಂಜಿತ್. SBI PO ನೋಟಿಫಿಕೇಷನ್ ಹಿಂದೆಯೇ IBPS PO ನೋಟಿಫಿಕೇಷನ್ ಕೂಡ ನಾವು ನೋಡ್ತಾ ಇದ್ದೀವಿ. ಈ IBPS PO ನೋಟಿಫಿಕೇಷನ್ ಅಂದರೆ ಅಪ್ಲೈ ಮಾಡಬೇಕಂದ್ರೆ ಕ್ವಾಲಿಫಿಕೇಷನ್ ಏನಿರುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ ಏನೆಲ್ಲ ಇದೆ ಅಂಥೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಿಫೋರ್ ಗೋಯಿಂಗ್ ಟು ದಟ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಕೋರ್ಸ್ಗಳು KS PSI ಬ್ಯಾಂಕಿಂಗ್, PGCET, PC, SSC, SDA ಹಾಗೂ FDAಗಳಿಗೆ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಈ ನಂಬರ್ಸ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಬಹುದು. IBPS PO ಈ ವರ್ಷ ಎಷ್ಟು ಪೋಸ್ಟ್ಗೆ ಕಾಲ್ ಮಾಡ್ತಾ ಇದ್ದಾರೆ ಅಂದರೆ 6715 ಎಟ್ ಪ್ರೆಸೆಂಟ್ ಇದೆ, ಪ್ಲಸ್ ವೇಕೆನ್ಸಿ ಕೂಡ ಆಗುತ್ತೆ. ಓಕೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕಂತ ಹೇಳಿದರೆ ಎನಿ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ. ಗ್ರ್ಯಾಜುಯೇಷನ್ ಆಗಿರಬೇಕು. ಏಜ್ ಬಂದು 20 to 30 ಇಯರ್ಸ್. ರಿಲ್ಯಾಕ್ಸೇಷನ್ ಈಸ್ ಅಪ್ಲಿಕೇಬಲ್ ಆ್ಯಸ್ ಪರ್ ದ ರೂಲ್ಸ್. ಅಕಾರ್ಡಿಂಗ್ ಟು ದ ರೂಲ್ಸ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಲೈಕ್ SC ST ಗಾದರೆ +5 ಇಯರ್ಸ್, OBC ಗಾದರೆ 3 ಇಯರ್ಸ್, PWಗೆ ದಟ್ ಈಸ್ 10 ಇಯರ್ಸ್ ಎಕ್ಸ್ಟ್ರಾ, ಅದೆಲ್ಲ ಕೂಡ ಅಪ್ಲಿಕೇಬಲ್ ಇರುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಬಂದು 1 ಜುಲೈ 2026 ಇಂದ 21 ಜುಲೈ 2026 ವರೆಗೂ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಇರುತ್ತೆ. ಓಕೆ, ಏಜ್ ಬಂದು 20 to 30 ಇಯರ್ಸ್. ಆನ್ಲೈನ್ ಅಪ್ಲಿಕೇಶನ್ 1 ಇಂದ 21 ಜುಲೈ ವರೆಗೂ ಓಪನ್ ಇರುತ್ತೆ. ಟಿಲ್ ನಾವು 6715 ಪೋಸ್ಟಸ್ ಇರುತ್ತೆ. ಯೂನಿಯನ್ ಬ್ಯಾಂಕಿಂದ ಕೆಲವೊಂದು ಬ್ಯಾಂಕ್ಗಳಿಂದ ಇನ್ನೂ ನಾಟ್ ರಿಪೋರ್ಟೆಡ್ ಇದೆ. ಇದೆಲ್ಲ ರಿಪೋರ್ಟ್ ಆದರೆ ವೇಕೆನ್ಸಿಗಳು ಇನ್ಕ್ರೀಸ್ ಆಗುತ್ತೆ. ಕ್ಯಾಟಗರಿ ವೈಸ್ ವೇಕೆನ್ಸಿ ನೋಡೋದಾದರೆ SCಗೆ 1009 ಇದೆ, STಗೆ 502 ಪೋಸ್ಟ್, OBCಗಾದರೆ 1816 ಇದೆ, 669 ಫಾರ್ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ. ಅನ್ರಿಸರ್ವ್ಡ್ ಅಥವಾ ಜನರಲ್ಗೆ 2719, ಟೋಟಲ್ ಆಗಿ 6715 ರೈಟ್ ನಾವು ಇದೆ. ಓಕೆ, ಇನ್ಕ್ರೀಸ್ ಆಗುತ್ತೆ ಹೌದು ಎಲ್ಲ ಬ್ಯಾಂಕ್ಗಳು ರಿಪೋರ್ಟ್ ಮಾಡಿದಾಗ. ಓಕೆ, SCಗೆ 1009, STಗೆ 502, OBCಗೆ 1816, EWSಗೆ 669, ಅನ್ರಿಸರ್ವ್ಡ್ಗೆ 2719, ಟೋಟಲಿ 6715, ದಟ್ ಈಸ್ 6715 ಪೋಸ್ಟಸ್ ಆರ್ ಅವೈಲೇಬಲ್. ಓಕೆ, ಸೆಲೆಕ್ಷನ್ ಪ್ರೊಸೀಜರ್ ಈ ಪೋಸ್ಟ್ಗೆ ಅಪ್ಲೈ ಮಾಡಿದಾಗ ಸೆಲೆಕ್ಷನ್ ಯಾವ ಥರ ನಡೆಯುತ್ತೆ ಅಂದರೆ, ಫಸ್ಟ್ ಫೇಸಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಆಫ್ಟರ್ ದಟ್ ಮೇನ್ಸ್, ಆಫ್ಟರ್ ದಟ್ ಇಂಟರ್ವ್ಯೂ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಜಸ್ಟ್ ಓನ್ಲಿ ಫಾರ್ ಕ್ವಾಲಿಫೈಯಿಂಗ್ ಮೇನ್ಸ್ ಅಷ್ಟೇ ಆಗಿರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ನ ಪಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೇನ್ಸ್ ಎಕ್ಸಾಮ್ ಬರೀಬೇಕಾಗತ್ತೆ. ಮೇನ್ಸಲ್ಲಿ ತೆಗೆದಿರೋ ಸ್ಕೋರು ಮತ್ತು ಇಂಟರ್ವ್ಯೂಯಲ್ಲಿ ತೆಗೆದಿರೋ ಸ್ಕೋರ್ನ ಕನ್ಸಿಡರ್ ಮಾಡಿ ಫೈನಲ್ ಸೆಲೆಕ್ಷನ್ ನಡೆಯುತ್ತೆ. ಪ್ರಿಲಿಮಿನರಿಯಲ್ಲಿ ತೆಗೆದಿರೋ ಸ್ಕೋರ್ ಜಸ್ಟ್ ಫಾರ್ ಕ್ವಾಲಿಫೈಯಿಂಗ್ ದ ಮೇನ್ಸ್ ಎಕ್ಸಾಮಿನೇಷನ್ ಅಷ್ಟೇ ಆಗಿರುತ್ತೆ. ಮೇನ್ಸ್ ಅದರ ನಂತರ ಇಂಟರ್ವ್ಯೂ 3 ಸ್ಟೇಜಸ್ ಇರುತ್ತೆ ಈ ಪೋಸ್ಟ್ಗೆ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ. ಪ್ರಿಲಿಮಿನರಿ, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದಾದರೆ ಜನರಲ್ ಮತ್ತು ಅದರ್ಸ್ಗೆ 850 ರುಪೀಸ್ ಇರುತ್ತೆ. SC ST PWBDಗೆ ₹175 ಇರುತ್ತೆ, ಇನ್ಕ್ಲೂಸಿವ್ ಆಫ್ GST. ಓಕೆ, 850 ಆ್ಯಂಡ್ 175. ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ ಅಂತ ಕೂಡ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ 22 ಆ್ಯಂಡ್ 23 ಆಫ್ ಆಗಸ್ಟಿಗೆ. ಮೇನ್ಸ್ ಬಂದು 4th ಅಕ್ಟೋಬರಿಗೆ ಇರುತ್ತೆ. ಪರ್ಸನಾಲಿಟಿ ಟೆಸ್ಟ್ ನವಂಬರ್ 2026. ಕಂಡಕ್ಟ್ ಆಫ್ ಇಂಟರ್ವ್ಯೂ ಬಂದು ನವಂಬರ್ ಡಿಸೆಂಬರಲ್ಲಿರುತ್ತೆ. ಪ್ರಾವಿಷನಲ್ ಅಲಾಟ್ಮೆಂಟ್ ಜನವರಿ 2027, ಅಂದರೆ ಫೈನಲ್ ಡಿಕ್ಲರೇಷನ್ ಆಗಿ ಪ್ರಾವಿಷನಲ್ ಅಲಾಟ್ಮೆಂಟ್ ಜನವರಿ 2027. 27 ಆ್ಯಂಡ್ 23 ಆಫ್ ಆಗಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್, 4th ಆಫ್ ಅಕ್ಟೋಬರ್ಗೆ ಮೇನ್ಸ್ ಇರುತ್ತೆ. ಓಕೆ, ಅಫಿಷಿಯಲ್ ನೋಟಿಫಿಕೇಷನ್ ನೋಡಿದರೆ ನಿಮಗೆ ಡೇಟ್ಸ್ ಎಲ್ಲ ಗೊತ್ತಾಗುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಪ್ಯಾಟರ್ನ್ ಯಾವ ಥರ ಇದೆ ಅಂದರೆ 3 ಟಾಪಿಕ್ಸ್ ಇರುತ್ತೆ: ಇಂಗ್ಲೀಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಎಬಿಲಿಟಿ. ನಂಬರ್ ಆಫ್ ಕ್ವಶನ್ಸ್ ನೋಡೋದಾದರೆ 30 ಕ್ವಶನ್ಸ್ ಇದೆ ಆ್ಯಂಡ್ 35 ಇನ್ ನ್ಯೂಮರಿಕಲ್ ಎಬಿಲಿಟಿ. ರೀಸನಿಂಗ್ ಎಬಿಲಿಟಿಯಲ್ಲಿ 35, ಇಂಗ್ಲೀಷಲ್ಲಿ 30, ನ್ಯೂಮರಿಕಲ್ ಎಬಿಲಿಟಿಯಲ್ಲಿ 35 ಆ್ಯಂಡ್ 35, ಟೋಟಲಿ 100 ಕ್ವಶನ್ಸ್ ಇರುತ್ತೆ. ಮಾರ್ಕ್ಸ್ 30 ಕ್ವಶನ್ಸ್ಗೆ 30 ಮಾರ್ಕ್ಸ್, ನ್ಯೂಮರಿಕಲ್ ಎಬಿಲಿಟಿಯಲ್ಲಿ 35 ಕ್ವಶನ್ಸ್ಗೆ 30 ಮಾರ್ಕ್, ರೀಸನಿಂಗ್ ಎಬಿಲಿಟಿಯಲ್ಲಿ 35 ಕ್ವಶನ್ಸ್ಗೆ 40 ಮಾರ್ಕ್. ಹೀಗೆ 100 ಮಾರ್ಕ್ಗೆ ನಾವು 100 ಮಾರ್ಕ್ಸಿಗೆ ಟೆಸ್ಟ್ ಬರೀಬೇಕಾಗುತ್ತೆ. ಡ್ಯೂರೇಷನ್ ನೋಡೋದಾದರೆ 1 ಅವರ್ನ ಸ್ಪ್ಲಿಟ್ ಮಾಡಿ 20 ಮಿನಿಟ್ಸ್ 20 ಮಿನಿಟ್ಸ್ 20 ಮಿನಿಟ್ಸ್ ಈಚ್ ಅಂತೇಳಿ ಪ್ರತಿ ಸೆಕ್ಷನಿಗೂ ಕೂಡ 20 ಮಿನಿಟ್ಸ್ ಡ್ಯೂರೇಷನ್ಸ್ ಕೊಡ್ತಾ ಇದ್ದಾರೆ. 3 ಟಾಪಿಕ್ಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಇರುತ್ತೆ. ಒನ್ಸ್ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಿದಾಗ ಮೇನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಕ್ವಾಲಿಫೈ ಆಗುತ್ತೆ. ಸೆಕ್ಷನಲ್ ಕಟ್ ಆಫು ಕೂಡ ಇರುತ್ತೆ ಇದರಲ್ಲಿ. ಸೆಕ್ಷನಲ್ ಕಟ್ ಆಫ್ ಇನ್ ದ ಸೆನ್ಸ್ ಇಂಗ್ಲೀಷಲ್ಲಿ ಮಿನಿಮಮ್ ಇಷ್ಟೇ ಸ್ಕೋರ್ ಮಾಡಬೇಕು, ನ್ಯೂಮರಿಕಲ್ ಎಬಿಲಿಟಿಯಲ್ಲಿ ಇಷ್ಟೇ ಇರಬೇಕು, ಆ್ಯಂಡ್ ರೀಸನಿಂಗ್ ಎಬಿಲಿಟಿಯಲ್ಲೂ ಕೂಡ ಮಿನಿಮಮ್ ಸ್ಕೋರ್ ಮಾಡಬೇಕಾಗುತ್ತೆ. ಆ್ಯಂಡ್ ಓವರಾಲ್ ಕಟ್ ಆಫ್ ಕೂಡ ಇರುತ್ತೆ. ಸೆಕ್ಷನಲ್ ಕಟ್ ಆಫ್ ಆ್ಯಂಡ್ ಓವರಾಲ್ ಕಟ್ ಆಫ್ ಎರಡೂ ಕೂಡ ಇರುತ್ತೆ. ಒನ್ಸ್ ನೀವು ಇದನ್ನು ಕ್ಲಿಯರ್ ಮಾಡಿದಾಗ ಮೇನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಕ್ವಾಲಿಫೈ ಆಗ್ತೀವಿ ರೀ.
ಮೇನ್ಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸಬ್ಜೆಕ್ಟ್ಸ್ ಯಾವುದೆಲ್ಲ ಇದೆ ಅಂತ ಹೇಳಿದರೆ ರೀಸನಿಂಗ್, ಇಂಗ್ಲೀಷ್, ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್, ಜನರಲ್ ಇಕಾನಮಿ, ಬ್ಯಾಂಕಿಂಗ್, ಡಿಜಿಟಲ್, ಫಿನಾನ್ಷಿಯಲ್ ಅವೇರ್ನೆಸ್ ಅಂತೇಳಿ ಹೀಗೆ 4 ಟಾಪಿಕ್ ಇದೆ. ಅದರ ನಂತರ ಡಿಸ್ಕ್ರಿಪ್ಟಿವ್ ಪೇಪರ್ ಕೂಡ ಜೊತೆಗೇ ಓಪನ್ ಆಗುತ್ತೆ. ನಂಬರ್ ಆಫ್ ಕ್ವಶನ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ರೀಸನಿಂಗಲ್ಲಿ 40 ಕ್ವಶನ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 35 ಕ್ವಶನ್ಸ್, ಡೇಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನಲ್ಲಿ 35 ಕ್ವಶನ್ಸ್, ಜನರಲ್ ಎಕಾನಮಿ, ಬ್ಯಾಂಕಿಂಗ್, ಡಿಜಿಟಲ್, ಫಿನಾನ್ಷಿಯಲ್ ಅವೇರ್ನೆಸ್ಸಲ್ಲಿ 35 ಕ್ವಶನ್ಸ್. ಟೋಟಲ್ ಆಗಿ 145 ಕ್ವಶನ್ಸ್ ಇರುತ್ತೆ. ರೀಸನಿಂಗ್ ಎಬಿಲಿಟಿಯಲ್ಲಿ ಇರ್ತಕ್ಕಂಥ 40 ಕ್ವಶನ್ಸ್ಗೆ 60 ಮಾರ್ಕ್ಸ್ಗೆ ಬರೀತೀವಿ. ಇಂಗ್ಲೀಷಲ್ಲಿ 35 ಕ್ವಶನ್ಸನ್ನು 40 ಮಾರ್ಕ್ಸ್ಗೆ ಬರೀತೀವಿ. ಡೇಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನಲ್ಲಿ ಇರ್ತಕ್ಕಂಥ 35 ಕ್ವಶನ್ಸ್ಗೆ 50 ಮಾರ್ಕ್ ಅಲೋಕೇಟ್ ಮಾಡಿರ್ತಾರೆ. GK ಅಂದರೆ ಜನರಲ್ ಎಕಾನಮಿ, ಬ್ಯಾಂಕಿಂಗ್, ಡಿಜಿಟಲ್ ಅವೇರ್ನೆಸ್ಗೆ 50 ಮಾರ್ಕ್, 35 ಕ್ವಶನ್ಸ್ನ 50 ಮಾರ್ಕಿಗೆ ಟೋಟಲಿ 200 ಮಾರ್ಕ್ಸಿಗೆ ಬರೀತೀವಿ. ಡ್ಯೂರೇಷನ್ ನೋಡೋದಾದರೆ ರೀಸನಿಂಗ್ಗೆ 50 ಮಿನಿಟ್ಸ್ ಕೊಡ್ತಾ ಇದ್ದಾರೆ 40 ಕ್ವಶನ್ನ ಬರೆಯೋದಕ್ಕೆ. ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 40 ಮಿನಿಟ್ಸ್, ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ಗೆ 45 ಮಿನಿಟ್ಸ್, ಜನರಲ್ ಎಕಾನಮಿಗೆ 25 ಮಿನಿಟ್ಸ್, ಟೋಟಲಿ 160 ಮಿನಿಟ್ಸ್ ಇರುತ್ತೆ. ಒನ್ಸ್ ಇದು ಕಂಪ್ಲೀಟ್ ಆದಾಗ ಡಿಸ್ಕ್ರಿಪ್ಟಿವ್ ಪೇಪರ್ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಏನಿರುತ್ತೆ ಅಂದರೆ ಲೆಟರ್ ರೈಟಿಂಗ್ ಮತ್ತು ಎಸ್ಸೆ ರೈಟಿಂಗ್ ಇರುತ್ತೆ. ಅದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಇರಬೇಕಾಗುತ್ತೆ, ಲೈಕ್ ಕೀಬೋರ್ಡಲ್ಲಿ ಟೈಪ್ ಮಾಡಬೇಕಾಗತ್ತೆ. ಟೋಟಲ್ ಆಗಿ 2 ಕ್ವಶನ್ ಇರುತ್ತೆ ಡಿಸ್ಕ್ರಿಪ್ಟಿವಲ್ಲಿ, ಒಂದು ಲೆಟರ್ ರೈಟಿಂಗು, ಒಂದು ಎಸ್ಸೆ ರೈಟಿಂಗು. ಎಷ್ಟು ಮಾರ್ಕಿಗೆ ಬರೀತಾ ಇದ್ದೀವಿ ಅಂದರೆ 25 ಮಾರ್ಕಿಗೆ. ಸೊ 2 ಕ್ವಶನ್ಸ್ ಫಾರ್ 25 ಮಾರ್ಕ್ಸ್, 30 ಮಿನಿಟ್ಸ್ ಡ್ಯೂರೇಷನ್ ಕೊಡ್ತಾ ಇದ್ದಾರೆ. ಡಿಸ್ಕ್ರಿಪ್ಟಿವ್ಗೆ 30 ಮಿನಿಟ್ಸ್. ಒನ್ಸ್ ಇನ್ನೊಂದ್ಸಲ ನೋಡಿ, ರೀಸನಿಂಗ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಡೇಟಾ ಇಂಟರ್ಪ್ರಿಟೇಷನ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, GK ಆ್ಯಂಡ್ ಡಿಸ್ಕ್ರಿಪ್ಟಿವ್ ಪೇಪರ್. ಸೊ ಲೈಕ್ ದಿಸ್ ಮೇನ್ಸ್ ಇರುತ್ತೆ. ಒನ್ಸ್ ನೀವು ಮೇನ್ಸ್ ಪಾಸ್ ಆದಾಗ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂ ಓಕೆ ಮೇನ್ಸಲ್ಲಿ ತೆಗೆದಿರೋ ಸ್ಕೋರ್ ಪ್ಲಸ್ ಇಂಟರ್ವ್ಯೂಲಿ ತೆಗೆದಿರೋ ಸ್ಕೋರ್ನ ಕನ್ಸಿಡರ್ ಮಾಡಿ ಫೈನಲ್ ಸೆಲೆಕ್ಷನ್ ನಡೆಯುತ್ತೆ. ಪ್ರಿಲಿಮ್ಸ್ ಜಸ್ಟ್ ಓನ್ಲಿ ಫಾರ್ ಕ್ವಾಲಿಫೈಯಿಂಗ್ ದ ಮೇನ್ಸಲ್ಲೂ ಕೂಡ ಸೆಕ್ಷನಲ್ ಕಟ್ ಆಫ್ ಇರುತ್ತೆ ಆ್ಯಂಡ್ ಓವರಾಲ್ ಕಟ್ ಆಫ್ ಕೂಡ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತು ಮೇನ್ಸ್ ಎಕ್ಸಾಮ್ ಎಲ್ಲೆಲ್ಲ ನಡೆಯುತ್ತೆ ಅಂತ ನೋಡೋದಾದರೆ ಬೆಂಗಳೂರು, ಬೆಳಗಾಂ, ಮಂಗಳೂರು, ಉಡುಪಿ, ಮೈಸೂರು, ಶಿವಮೊಗ್ಗ, ಧಾರವಾಡ, ಹುಬ್ಳಿ, ಕಲಬುರಗಿ ಅಥವಾ ಗುಲ್ಬರ್ಗದಲ್ಲಿ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಎರಡೂ ಕೂಡ ನಡೆಯುತ್ತೆ. ಬೆಂಗಳೂರು, ಬೆಳಗಾಂ, ಮಂಗಳೂರು, ಉಡುಪಿ, ಮೈಸೂರು, ಶಿವಮೊಗ್ಗ, ಧಾರವಾಡ, ಹುಬ್ಳಿ, ಕಲಬುರಗಿ ಅಥವಾ ಗುಲ್ಬರ್ಗದಲ್ಲಿ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಬೋತ್ ಎಕ್ಸಾಮ್ಸ್ ನಡೆಯುತ್ತೆ. SBI PO ನೋಟಿಫಿಕೇಷನ್ ನೋಡಿದ್ವಿ ಆ್ಯಂಡ್ IBPS PO ನೋಟಿಫಿಕೇಷನ್ಸ್ ಕೂಡ. IBPS PO ಆ್ಯಂಡ್ SO ಎರಡೂ ಕೂಡ ಕಾಲ್ ಆಗಿದೆ. ಸೊ ಆ ನೋಟಿಫಿಕೇಷನ್ ನೋಡ್ತಾ ಇದ್ದೀವಿ. ಹಿಂದೆನೇ SBI ಕ್ಲರ್ಕ್ ಬರುತ್ತೆ, IBPS ಕ್ಲರ್ಕ್ ಬರುತ್ತೆ, IBPS ಕ್ಲರ್ಕ್ ಆ್ಯಂಡ್ IBPS RRB PO ಆ್ಯಂಡ್ RRB ಕ್ಲರ್ಕ್. ಅದಲ್ಲದೆ NICL, NIACL, LIC, ಓಕೆ LIC, ಹೀಗೆ ಎಲ್ಲ ಎಕ್ಸಾಮಿನೇಷನ್ ಕಾಲ್ ಆಗುತ್ತೆ. ಸೇಮ್ ಸಿಲೆಬಸ್ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಕೂಡ ಸೇಮ್ ಇರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಈ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.